ಸೊ ಒಂದಿಷ್ಟು ಪಾರ್ಸಲ್ ಬಂದಿದೆ, ಇದೆಲ್ಲ ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮನೆಗೆ ಯೂಸ್ ಆಗುವಂಥ ವಸ್ತುಗಳನ್ನೇ ನಾನು ತರಿಸಿದ್ದೆ ಈ ಸರ್ತಿ. ಸೊ ಏನೆಲ್ಲ ಇದೆ, ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಈ ವಿಡಿಯೋಲಿ ಹೇಳ್ತೀನಿ. ಸೊ ಫಸ್ಟ್ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಯಾಕೆಟ್ ಇದು, ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ವಾವ್, ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಪ್ರಿಟಿ ಇದೆ. ಸೊ ಇದು ಪಾಪುಗೆ ತುಂಬ ದಿವಸದಿಂದ ವೆಯ್ಟ್ ಮಾಡಿ ತರಿಸಿರುವಂಥ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ಈ ಥರ ಯೂಸ್ ಮಾಡ್ಬೋದು ಇದನ್ನು. ಇದರಲ್ಲಿ ಮೌಲ್ಡ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ, ಇದನ್ನೆಲ್ಲ ಕಟ್ ಮಾಡಿ ಶೇಪ್ಸ್ ವಿತ್ ಸ್ಮಾಲ್ ಫೋಕ್ಸ್ ಇರುತ್ತೆ. ಸೊ ಪಾಪುಗೇನಾದರೂ ತಿನ್ಲಿಕ್ಕೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೆ. ಸೊ ನೋಡೋಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಎಲ್ಲ ಹೇಗಿದೆ, ಯೂಸ್ ಆಗುತ್ತೋ ಇಲ್ವೋ ಅಂತ ಕೂಡ ನಾನು ನಿಮಗೆ ಖಂಡಿತ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಹಾರ್ಟ್ ಶೇಪ್ ಇದೆ. ಸೊ ಒಂದು ಸರ್ಕಲ್ಲು, ಒಂದು ಹಾರ್ಟ್ ಇದೆ. ಸೊ ಇದನ್ನು ನಾವು ಜಸ್ಟ್ ಫ್ರೂಟ್ಸಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಆ ಶೇಪ್ ಫ್ರೂಟ್, ವಾಟರ್ ಮೆಲನ್ ಆಗಲಿ ಏನಾಗಲಿ, ಸೊ ನಮ್ಗೆ ಬೇಕಾಗಿರೋ ಶೇಪ್ಸಲ್ಲಿ ನಾವು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಏನೇ ಇದ್ರೂ ಕಟ್ ಮಾಡಿ ಕೊಡ್ಬೋದು. ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ತುಂಬ ಶೇಪ್ಸ್ ಬಂದಿದೆ, ತೋರಿಸ್ತೀನಿ ಏನೆಲ್ಲ ಶೇಪ್ಸ್ ಇದೆ. ಸೊ ಇದು ರೌಂಡು, ಒಳಗಡೆ ಸ್ಟಾರ್, ಹಾರ್ಟು. ಸೊ ಇದು ಮಿಕ್ಕಿ ಮೌಸ್ ಫೇಸ್ ಆಗಿರ್ಬೋದು, ಯೂನಿಕಾರ್ನ್ ಬಂದಿದೆ, ಮತ್ತಿದು ಯಾವುದೋ ಬರ್ಡ್ ಶೇಪ್ ಅನಿಸುತ್ತೆ. ಇದು ಕೂಡ ಡಕ್. ಎಲ್ಲ ಫ್ರೂಟ್ ಕಟ್ಟಿಂಗ್ ಆದಮೇಲೆ ಕ್ಲೀನ್ ಮಾಡ್ಲಿಕ್ಕೆ ಒಂದು ಚಿಕ್ಕ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾವು ಇಲ್ಲೇನಾದರೂ ಫ್ರೂಟ್ ಎಲ್ಲ ಇದ್ದರೆ, ವೆಜಿಟೇಬಲ್ ಇದ್ದರೆ ಈ ಥರ ಬ್ರಷನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಫ್ರೂಟ್ಸಲ್ಲೆಲ್ಲ ಈ ಥರ ಚಿಕ್ಕ ಫೋಕ್ಸ್ ಬರುತ್ತೆ ಇದಕ್ಕೆ. ಸೊ ಇದನ್ನು ಕೊಟ್ಟರೆ ಫೀಡಿಂಗ್ ಕಲಿತಾರೆ. ಸೊ ದಿಸ್ ಇಸ್ ಅ ಬೆಸ್ಟ್ ಟೈಮ್ ಮಕ್ಕಳಿಗೆ. ಇಷ್ಟು ದಿನ ನಾವೇ ಊಟ ಮಾಡಿಸಿದ್ವಿ, ಇವಾಗ ಅವ್ರು ಊಟ ಮಾಡಬೇಕಲ್ಲ ಸ್ವಂತ. ಸೊ ಈ ಥರ ಎಲ್ಲ ಕೊಟ್ಟರೆ ಅವ್ರು ಊಟ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ತರಿಸ್ದೆ. ಸೊ ಇದು ಒಂದು ಅನ್ಬಾಕ್ಸ್ ಮಾಡೋಣ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಪಾಪು ಯೂಸ್ ಮಾಡೋದೆ. ಓಕೆ, ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ, ಶೇಪ್ಸ್ ಕಟ್ಟಿಂಗ್, ಚಪಾತಿ, ಪೂರಿ ಈ ಥರ ಎಲ್ಲ ಇರುತ್ತಲ್ಲ. ಸೊ ನಮ್ಗೆ ಯಾವ್ದು ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಮಾಡಿಕೊಟ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹ್ಯಾಂಡಿ ಆಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ತರಿಸ್ದೆ. ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಬಂದಿದೆ ಇದೆಲ್ಲ. ಅಂಡರ್ ₹300 ಅನಿಸುತ್ತೆ ಎಲ್ಲ ಪ್ರಾಡಕ್ಟ್ಸ್ ಕೂಡ, ಯಾವುದು ಕೂಡ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ಲ. ಮತ್ತೇನು ತರಿಸಿದ್ದೀವಿ ಅಂತ ಹೇಳಿ ನೋಡೋಣ. ಸೊ ಇದರಲ್ಲಿ ಏನಿದೆ, ಏನು ಬಂದಿದೆ ಅಂತ ನೋಡೋಣ. ಇದು ಕೂಡ ಕಿಚನ್ನಿಗೆ ಯೂಸ್ ಆಗುವಂತಹ ಪ್ರಾಡಕ್ಟೇ. ನಮ್ಮನೇಲಿ ಸಪ್ರೇಟಾಗಿ ಹ್ಯಾಂಡ್ ಬೇಸನ್ ಇಲ್ಲ. ಊಟ ಮಾಡಬೇಕಾದ್ರೆ ಕೈ ತೊಳಿಬೇಕು ಅಂತ ಅಂದರೆ ಕಿಚನಲ್ಲೇ ಸಿಂಕಲ್ಲೇ ಬಂದು ಕೈ ತೊಳಿಬೇಕು. ಸೊ ಹಾಗಾಗಿ ಅಲ್ಲಿ ನಾವು ಎಕ್ಸ್ಟ್ರಾ ಇಡಬೇಕಾಗತ್ತೆ ಹ್ಯಾಂಡ್ ವಾಶ್. ಸೊ ಏನಾದರೂ 2 in 1 ನೋಡ್ತಿದ್ದೆ. ಸೊ ಅವಾಗ ಈ ಪ್ರಾಡಕ್ಟ್ ಸಿಕ್ತು. ಸೊ ಇದು ಹೆಂಗೆ ಅಂತ ಅಂದರೆ ತೋರಿಸ್ತೀನಿ. ಸೊ ಇದು 2 in 1 ಅಂತ. ಹೆಂಗಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾವು ಹ್ಯಾಂಡ್ ವಾಶ್ ಹಾಕ್ಕೋಬೇಕು, ಇಲ್ಲಿ ನಾವು ಲಿಕ್ವಿಡ್ ವಾಶ್ ಹಾಕ್ಕೋಬೇಕು. ಇದು ನಾವು ಕಿಚನ್ ಯುಟೆನ್ಸಿಲ್ಸ್ ವಾಶ್ ಮಾಡಲಿಕ್ಕೆ, ಇದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ. ಸೊ ಬನ್ನಿ ನೋಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಬಟ್ ಇದಕ್ಕೆ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಸೊ ಇದು ಈ ಥರ ಡೆಲಿವರ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಪೈಪ್. ಒಂದ್ಸರಿ ಇನ್ಸ್ಟಾಲ್ ಮಾಡಿ ನೋಡೋಣ. ಸೊ ಇದನ್ನು ಸೊ
ಒಂದೇ ಬಾಕ್ಸಿಗೆ ಈ ಥರ ಡಿವೈಡ್ ಮಾಡಿದ್ದಾರೆ. ಇದು ಹ್ಯಾಂಡ್ ವಾಶ್ಗೆ, ಇದು ಲಿಕ್ವಿಡ್ ವಾಶಿಗೆ ಅಂತ ಹೇಳ್ಬಿಟ್ಟು, ಪಾತ್ರೆ ತೊಳೆಯೋಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಇದು ಲಿಕ್ವಿಡ್ ಸೈಡು. ಇದಕ್ಕೆ ಸ್ಪಾಂಜ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಈ ಥರ ಪ್ರೆಸ್ ಮಾಡಿ ವಾಶ್ ಮಾಡಬೇಕು. ಈ ಕಡೆ ಹ್ಯಾಂಡ್ ವಾಶ್ ಬರುತ್ತೆ. ಸೊ ವರ್ತ್ ಅಂತ ಅನಿಸುತ್ತೆ. ಈ ಪ್ರಾಡಕ್ಟ್ ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಎಕ್ಸಾಕ್ಟ್ಲಿ ಯಾವ ಪ್ರೈಸು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಪ್ರೈಸಸ್ನ. ಸೊ ಇದೊಂದು ಬಾಕ್ಸಲ್ಲಿ ಏನು ಬಂದಿದೆ ಅಂತ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಕ್ಸಲ್ಲಿ ಮತ್ತೆ ಒಂದು ಬಾಕ್ಸ್ ನೋಡೋಣ ಏನಿದೆ ಅಂತ. ಓಕೆ, ಸೊ ಇದೇನು ಗೊತ್ತಾ, ಸೊ ಫ್ರಿಡ್ಜ್ಗೆ ಅಂತ ಕಂಟೈನರು. ಫ್ರಿಡ್ಜ್ಗೆ ಏನೇನೋ ಹೆಂಗೆಂಗೋ ಇದೆ ಫ್ರಿಡ್ಜು ಅಮ್ಮನ ಮನೇಲಿ. ಸೊ ನೀಟಾಗಿ ಆರ್ಗನೈಸ್ಡ್ ಆಗಿಲ್ಲ. ಸೊ ಇದನ್ನೆಲ್ಲ ಪ್ಲಾಸ್ಟಿಕ್ ಕವರ್ಸು ತುಂಬ ಯೂಸ್ ಮಾಡ್ತಾರೆ. ವೆಜಿಟಬಲ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಇಡಕ್ಕೆ ಮತ್ತೆ ತೆಗಿಬೇಕು, ಎಸಿಬೇಕು, ಮತ್ತೆ ಹಾಕಿಡಬೇಕು, ಇದೇ ನಡೀತಾ ಇದೆ. ಸೊ ಹಾಗಾಗಿ ಈ ಥರ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೆ. ಸೊ ಇದು ಕೂಡ ಬಜೆಟ್ ಪ್ರೈಸಲ್ಲಿ ಸಿಕ್ತು. ಪ್ಯಾಕ್ ಆಫ್ 6 ಇದೆ. ಪ್ಯಾಕ್ ಆಫ್ 6 ಇದರಲ್ಲಿ ಎಲ್ಲ ಇಡ್ಬೋದು ಹಾಕಿ ಅಂತ ಹೇಳ್ಬಿಟ್ಟು. ನೋಡೋಣ ಯೂಸ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಅಂತೂ ಕೊಡ್ತೀನಿ. ಖಂಡಿತ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಾನು ಜೆನ್ಯೂನ್ ರಿವ್ಯೂನ ಕೊಟ್ಟಿರ್ತೀನಿ ಯೂಸ್ ಮಾಡಿದ್ಮೇಲೆ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಪ್ರೈಸಸ್ ಎಲ್ಲ ಹಾಕಿರ್ತೀನಿ. ಪಾಪಕ್ಕೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮಕ್ಳಿಗೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಒಂದು ರೈಟ್ ಏಜ್ ಅಲ್ವಾ, ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಅನ್ನೋದು ಕಲಿತಾರೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ಸ್ನ ಪಾಪಕ್ಕೆ ತರಿಸಿದ್ದು. ಸೊ ಇದೆಲ್ಲ. ಸೊ ಅದ್ರ ಜೊತೆಗೆ ಒಂದಿಷ್ಟು ಪಾರ್ಸೆಲ್ಸ್ ಇನ್ನೂ ಇತ್ತು ಬರೋದು. ಸೊ ಅದು ಸ್ವಲ್ಪ ಲೇಟಾಗಿ ಡೆಲಿವರ್ ಆಯಿತು. ಸೊ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ ಫ್ರಿಡ್ಜ್ಗೆ ಯೂಸ್ ಆಗುವಂತಹ ಒಂದು ಪ್ರಾಡಕ್ಟು. ಸೊ ಇದು ಕೂಡ ಪ್ಯಾಕ್ ಆಫ್ 6ಅಲ್ಲೇ ಬಂದಿತ್ತು. ಸೊ ಇದು ಏರ್ ಟೈಟ್ ಕಂಟೈನರ್ಸು. ಅಗೇನ್ ಇದು ಕೂಡ ಫ್ರಿಡ್ಜಿಗೆ ನಾನು ತರಿಸಿರೋದು. ಇದು ಕೂಡ ಪ್ಯಾಕ್ ಆಫ್ 6ಅಲ್ಲಿ ಬರುತ್ತೆ. ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಹಾಕಿಡ್ಬೋದು. ತುಂಬಾ ಫ್ರೆಶ್ ಆಗಿರುತ್ತೆ. ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಫ್ರಿಡ್ಜೆಲ್ಲ ನೀಟಾಗಿ ಇಟ್ಕೋಬೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಲೇಟಾಗಿ ಬಂದಿರೋ ಪಾರ್ಸಲು. ಇದು 2 in 1 ಅಂತಲೇ ಹೇಳ್ಬೋದು. ಆಯಿಲ್ ಕಂಟೈನರು, ಗ್ಲಾಸ್ ಕಾಜಿಂದಿದು. ಇದು ಆ್ಯಕ್ಚುಲಿ ಚಪಾತಿಗೆ ಹಚ್ಚೋಕೆ ಅಂತ ತರಿಸಿದ್ದು. ಎಕ್ಸ್ಪೆಷಲಿ ಅಡುಗೆ ಮಾಡೋಕ್ಕೂ ಚೆನ್ನಾಗಿರುತ್ತೆ. 2 in 1 ಥರ ಯೂಸ್ ಮಾಡ್ಬೋದು. ಸೊ ಚಪಾತಿಗೆ ಎಣ್ಣೆ ಹಚ್ಚಬೇಕಾದ್ರೆ ಸ್ವಲ್ಪ ಕೆಳಗಡೆ ಬಿದ್ದೋಗುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ದೆ. ಸೊ ನೋಡ್ತೀನಿ ಯೂಸ್ ಮಾಡಿ ಹೇಗೆ ಅನಿಸುತ್ತೋ ಅಂತ ಹೇಳ್ಬಿಟ್ಟು. ಬ್ರಷ್ ಇದೆ, ಸುಮ್ಮನೆ ಡಿಪ್ ಮಾಡಿ ಚಪಾತಿಗೆ ಹಚ್ಚಿದ್ರೆ ಸಾಕಾಗುತ್ತೆ. ಮತ್ತು ಬೇಕಾದರೆ ಪ್ರೆಸ್ಸಿಂಗ್ ಮಾಡಿಕೊಂಡ್ರೆ ಅಲ್ಲಿ ಸ್ಮಾಲ್ ಹೋಲ್ ಇದೆಯಲ್ಲ, ಅದರಲ್ಲಿ ಆಯಿಲ್ ಕೂಡ ಬರುತ್ತೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಗ್ಲಾಸ್ದಿದು, ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಜಸ್ಟ್ ಚಪಾತಿಗೆ ಮಾತ್ರ ಯೂಸ್ ಮಾಡಿ ತೆಗೆದಿಟ್ಬಿಡ್ಬೇಕು, ಆ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೋ ಹಾಗೆ ಯೂಸ್ ಮಾಡಿ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಆಯಿಲ್ ಬರುತ್ತೆ. ಮತ್ತು ಈ ಥರ ತೆಗೆದ್ರೆ ಬ್ರಷಲ್ಲಿ ಆಯಿಲ್ನ ಅಪ್ಲೈ ಮಾಡ್ಬೋದು. ಸೊ 2 in 1 ಥರ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದಲ್ಲದೆ ಇನ್ನೊಂದು ಪ್ರಾಡಕ್ಟ್ ತರಿಸಿದೆ. ತುಂಬ ದಿವಸದಿಂದ ವೆಯ್ಟ್ ಮಾಡಿ ತರಿಸಿದ್ದೆ. ಸ್ಟಾರ್ಟಿಂಗ್ ಇದು ಲಾಂಚ್ ಮಾಡಿದಾಗ 2500 ಇತ್ತು. ಇವಾಗ ಜಸ್ಟ್ 800 ರೂಪೀಸಲ್ಲಿ ಸಿಕ್ತು. ರೂಮ್ ಡೆಕೋರ್ಗೆ ಅಂತ ತರಿಸಿದೆ. ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಇದು ಎಲ್ಲರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಚೆಕ್ ಮಾಡಿ, ಕ್ಲಿಕ್ ಮಾಡಿ ಆರಾಮಾಗಿ ಬೈ ಮಾಡಿ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.